ಆಶೆಯಿಲ್ಲೇ ಯದಾ ಯದಾ ಹಿ. ಮೊದ್ಲೇ ನಿಮ್ಮಿಬ್ರು ಜಾತಕ ಏನು ಅಂತ ನನ್ ಮಗನಿಗೆ ಗೊತ್ತಾಗಿದೆ. ಈಗ ನೀನ್ ಸತ್ರೆ ನಿನ್ ಜೊತೆ ಎಂಗೇಜ್ಮೆಂಟ್ ಆಗಿದ್ದಕ್ಕೆ ಅವಳು ಸತ್ಲು ಅಂತ ಜಾತಕದ ಮೇಲೆ ಗೂಬೆ ಕೂರಿಸ್ಬೋದು, ನನ್ ಮಗನ್ನ ನಾನ್ ನಂಬಿಸ್ಬೋದು. ನೀನ್ ಸತ್ತು ಹೋದ್ರೆ ನನ್ ಮಗ 1 ತಿಂಗಳು ಅಳ್ತಾನೆ, 2 ತಿಂಗಳು ಅಳ್ತಾನೆ. ಆಮೇಲೆ ನೀನು ನನ್ ಮಗನ್ಗೆ ಬರೀ ನೆನ್ಪಾಗ್ ಮಾತ್ರ ಇರ್ತೀಯ. ಆಮೇಲೆ ಈ ದಯಾಳವ್ರ ಮಗಳು ನನ್ ಮಗನ್ಗೆ ಹೆಂಡ್ತಿ ಆಗಿರ್ತಾಳೆ. ನಿನಗೆ ನಿನ್ ಜಾಗ ಯಾವುದು ಅಂತ ಗೊತ್ತಾಗಿ ನೀನೇ ಅರ್ಥ ಮಾಡ್ಕೋತೀಯ ಅಂತ ನಾನ್ ತುಂಬಾ ದಿವಸದಿಂದ ತಾಳ್ಮೆಯಿಂದ ಕಾದೆ. ಆದ್ರೆ ನೀನು ನನ್ ಮಗನ್ ಬಿಡೋ ಯಾವ ಲಕ್ಷಣನೂ ಕಾಣಿಸ್ಲಿಲ್ಲ. ನನ್ ಮಗ ನನ್ನನ್ನ ನಂಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಈ ವಿಷಯನ ಇಲ್ಲಿವರೆಗೂ ತಂದೆ. ಒಂದ್ ವೇಳೆ ನಿಮ್ಮಮ್ಮನೇ ರಾಧಿಕನ್ನ ಸಾಯಿಸಿದ್ರು ಅಂತ ಅವನತ್ರ ಯಾರೇ ಹೋಗಿ ಹೇಳಿದ್ರು ಅವನ್ ನಂಬಾರ್ದು, ನಂಬೋದೂ ಇಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿ ನಾಟಕ ಮಾಡಿದ್ದೀನಿ ಕಣೆ. ನನ್ ಮಗ ನನ್ನನ್ನ ನಂಬ್ತಾನೆ. ಅತ್ತೆ, ನಿಜವಾಗ್ಲೂ ನೀವು ಮೈಯೆಲ್ಲ ನಂಜು ತುಂಬಿಕೊಂಡು ಈ ತರ ಬೆನ್ನಿಗೆ ಚೂರಿ ಹಾಕ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏಯ್, ಅತ್ತೆ ಅಂತ ಕರಿಬೇಡ. ಎಲ್ರು ಮುಂದೆ ನನ್ ಮೇಲೆ ಕೈ ಮಾಡಿದ್ಯಲ್ಲ, ಅದ್ ನೆನ್ಪಿದ್ಯಾ? ನೀನ್ ಮರ್ತಿರ್ಬೋದು ಕಣೆ, ಆದ್ರೆ ನನಗಂತೂ ಮರೆಯೋದಿಕ್ ಸಾಧ್ಯನೇ ಇಲ್ಲ. ನನ್ ದೇಹ ತುಂಬಾ ಹರಿತಾ ಇರೋದು ರಕ್ತ ಅಲ್ಲ, ಈಗೋ. ತಿನ್ನೋದಿಕ್ಕೆ ಗತಿ ಇಲ್ದಿರೋ ನಿನಗೆ ಇಷ್ಟು ದಿಮಾಕ್ ಇರ್ಬೇಕಾದ್ರೆ ಚಿನ್ನದ ಸ್ಪೂನ್ನ ಬಾಯಲ್ಲಿಟ್ಕೊಂಡು ಹುಟ್ಟೋಳ್ ನಾನು. ನನ್ಗೆ ಎಷ್ಟು ಅಹಂಕಾರ ಇರ್ಬೇಕು. ಇಲ್ನೋಡು ರಾಧಿಕಾ, ನಾನ್ ಕೂಲಾಗಿ ನನ್ ಡೀಲ್ನ ಹೇಳ್ತಾ ಇದ್ದೀನಿ. ರೌಡಿಗಳನ್ನ ಬಿಟ್ಟು ನಿನ್ನ ಸಾಯಿಸಿದ ಪಾಪ ನನಗ್ ಬೇಡ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನೀನು ಏನ್ ಮಾಡ್ಬೇಕು ಅಂದ್ರೆ, ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಿಲ್ದೆ ಆಗರ್ಭ ಶ್ರೀಮಂತ ಹುಡುಗನ್ನ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ ತಪ್ಪಿಗೆ ನೀನೇ ನಿನಗ್ ಶಿಕ್ಷೆ ಕೊಟ್ಕೋಬೇಕು. ಈಗ್ಲೇ ಇಲ್ಲೇ ನಿನ್ ಕತ್ತನ್ನ ನೀನೇ ಕುಯ್ಕೋ. ಅದೇ ನಿನಗೆ ಸರಿಯಾದ ಶಿಕ್ಷೆ. ಏಯ್, ಕೊಡೋ ಚಾಕುನ. ತಗೋ. ಯಾರೂ ನಿನ್ನ ಕೊಲೆ ಮಾಡೋದಿಲ್ಲ, ನೀನೇ ನಿನ್ ಪ್ರಾಣನ ತಕ್ಕೋ. ಇಷ್ಟು ದಿವಸ ನನ್ ಹೊಟ್ಟೆ ಉರ್ಸಿದ್ದಕ್ಕೆ ಆ ದೇವ್ರೇ ನಿನಗ್ ಕೊಟ್ಟಿದ್ ಶಿಕ್ಷೆ ಅಂತ ಅನ್ಕೋ. ತಗೊಳ್ಳೆ. ಟೈಮ್ ವೇಸ್ಟ್ ಮಾಡ್ಬೇಡ ರಾಧಿಕಾ, ಬೇಗ ನಿನ್ ಕತೆನ ನೀನೇ ಮುಗಿಸ್ಕೊ. ನೆಕ್ಸ್ಟು ನನ್ ಮಗನ್ಗೂ ದೀಪಿಕನ್ಗೂ ಮದ್ವೆ ಮಾಡೋ ಕೆಲ್ಸ ನನಗಿದೆ.
ಕಿಟ್ಟಿಯಮ್ಮ, ಇವಳೆ ಯಾವುದೇ ಕಾರಣಕ್ಕೂ ಸಾಯೋದಿಲ್ಲ. ನಮ್ಮ ಹುಡುಗರೇ ಸಾಯಿಸ್ಲಿ ಬಿಡಿ. ಏಯ್, ಯಾಕೆ ಚಾಕುನ ಕೆಳಗಡೆ ಹಾಕ್ದೆ? ಸಾಯೋದಕ್ಕೆ ಭಯ ಆಗ್ತಿದ್ಯಾ? ಇಲ್ಲ ಮೇಡಮ್, ನಿಮ್ಮಂತವ್ರ ಮುಂದೆ ಬದುಕೋದಕ್ ಧೈರ್ಯ ಇರೋ ನನಗೆ ಸಾಯೋದಕ್ ಧೈರ್ಯ ಬರಲ್ವಾ? ಈಗ್ಲೂ ನೀವು ಚಾಕು ಕೊಟ್ಟು ಸಾಯಿ ಅಂತ ಹೇಳ್ದಾಗ್ಲೂ ನಾನು ಯಾಕ ಚಾಕು ನೀಸ್ಕೊಂಡೆ ಗೊತ್ತಾ? ಎಷ್ಟು ದಿನ ನಿಮ್ ದ್ರೋಹನ ಅರ್ಥ ಮಾಡ್ಕೊಳ್ದೆ ನಿಮ್ ನಾಟಕನೇ ನಿಜ ಅಂತ ನಂಬದ್ನಲ್ಲ, ಅದಕ್ಕೆ ಸಾವನ್ನೇ ಶಿಕ್ಷೆ ಅನ್ಕೊಂಡು ನನಗ್ ಸಾಯೋದಕ್ ಸಮಸ್ಯೆ ಇಲ್ಲ. ಆದ್ರೆ ನನ್ನ ಕುಟುಂಬಕ್ಕೆ ನನ್ನ ಅವಶ್ಯಕತೆ ತುಂಬಾ ಇದೆ. ನಾನಿಲ್ಲ ಅಂದ್ರೆ ಅವರು ತುಂಬಾ ಕಷ್ಟಪಡ್ತಾರೆ. ಕರ್ತವ್ಯಗಳಿನ್ನೂ ಮುಗ್ದಿಲ್ಲ. ಕರ್ತವ್ಯಗಳನ್ನೆಲ್ಲ ಮುಗಿಸ್ದೆ ನಾನೇ ಭೂಮಿನ ಬಿಟ್ಟು ಹೋದ್ರೆ ನೀವ್ ನನಗ್ ಮಾಡಿದ ದ್ರೋಹಕ್ಕಿಂತ ಅದು ನನ್ನ ಕುಟುಂಬಕ್ಕೆ ಮಾಡೋ ದೊಡ್ಡ ದ್ರೋಹ ಆಗತ್ತೆ. ನನ್ನನ್ನು ಸಾಯಿಸ್ಬೇಕು ಅಂತ ಅನ್ಕೋಬೇಡಿ. ನಾನ್ ಬದುಕ್ಬೇಕು. ಅದು ನನ್ನ ಕುಟುಂಬಕ್ಕೋಸ್ಕರ ನಾನು ಬದುಕಲೇಬೇಕು. ನೀವ್ ಹೇಳೋದಕ್ಕೂ ಮುಂಚೆನೆ ನಾನೇ ಚಿರೋನ ಬಿಟ್ಟು ದೂರ ಹೋಗ್ಬೇಕು ಅನ್ಕೊಂಡಿದ್ದೆ. ಏನೇ ನನ್ನಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಹೊಸ ಕತೆ ಕಟ್ತಾ ಇದ್ಯಾ? ಇಲ್ಲ ಮೇಡಮ್, ನಾನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ ಮನೆಯವ್ರ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ನಾನ್ ಸುಳ್ಳು ಹೇಳ್ತಾ ಇಲ್ಲ, ನಿಜಾನೇ ಹೇಳ್ತಿದ್ದೀನಿ. ನನ್ನಿಂದ ಚಿರು ಪ್ರಾಣಕ್ಕೆ ಅಪಾಯ ಇರುವಾಗ ನಾನದ್ ಹೇಗ ಅವನ್ನ ಮದ್ವೆ ಆಗ್ಲಿ? ಏಯ್, ನೀನ್ ಏನ್ ಹೇಳ್ತಾ ಇದೀಯ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಸರಿಯಾಗಿ ಬಿಡಿಸಿ ಹೇಳು. ಜಾನಕಮ್ಮನವ್ರು ತಂದಿರೋ 2 ಜಾತಕಗಳು ಒಂಚೂರು ಹೊಂದಾಣಿಕೆ ಆಗ್ತಾ ಇಲ್ಲ. ಅವ್ರ ಮಗಳು ರಾಧಿಕಾ ಆ ಹುಡುಗನ ಮದುವೆ ಆದ್ರೆ ಅವನು ಪ್ರಾಣಕ್ಕೆ ಅಪಾಯ. ನೀನನ್ ಕಟ್ಕೊಂಡ್ರೆ ನನ್ ಮಗನ್ ಪ್ರಾಣಕ್ಕೆ ಕುತ್ತು ಅಂತ ನಿನಗೆ ಇವಾಗ ಗೊತ್ತಾಯ್ತಾ? ಹೌದು